ಪ್ರಶಸ್ತಿ 2ನೇ ವಾರಕ್ಕೆ ಕಾಲಿಟ್ಟ ಮೊಟ್ಟೆಯ ಕತೆ. ಅಲ್ಲ ನೀ ಕೂದ್ಲಿಲ್ಲ ಅಂತ ಕೂದ್ಲಿ ಅಂತ ಆಗ್ಬೇಕಾ? ಮಾಡ್ಲಿಕ್ಕೆ ಕೆಲಸ ಉಂಟಲ್ವಾ? ಕೂದ್ಲಿನ ಅನ್ನ ಆಗ್ತದ? ಕೂದಲು ಸ್ವಲ್ಪ ಉದ್ದದ ಬಂದ್ರೆ ಚಂದ ಕಾಣ್ತದೆ. ಒಂದು ಮೊಟ್ಟೆಯ ಕಥೆ ಚಿತ್ರಕ್ಕೆ ಸಕ್ಸಸ್ ಸಿಕ್ಕಿದೆ. ಕ್ಲಾಸ್ ಮಾಸ್ 2 ವರ್ಗದವರು ಈ ಸಿನಿಮಾ ನೋಡ್ತಿದ್ದಾರೆ. ಕುತೂಹಲ ಹುಟ್ಟಿಸಿದ್ದ ಈ ಚಿತ್ರವನ್ನ ಜನ ಫ್ಯಾಮಿಲಿಗಳ ಸಮೇತ ಥಿಯೇಟರ್ಗೆ ಬಂದು ನೋಡ್ತಿದ್ದಾರೆ. ಹೊಸ ಪ್ರತಿಭೆ ರಾಜ್ಬಿ ಶೆಟ್ಟಿ ನಟಿಸಿ ನಿರ್ದೇಶಿಸಿರೋ ಈ ಸಿನಿಮಾ ಪಿಕೆ ಸ್ಟುಡಿಯೋಸ್ ಲೂಸಿಯಾ ಪವನ್ ಕುಮಾರ್ ಸಾರಥ್ಯದಲ್ಲಿ ಪ್ರೇಕ್ಷಕರ ಎದುರಿಗೆ ಬಂದಿದ್ದು, ಪವನ್ ಹಿಂದಿನ ಸಿನಿಮಾಗಳಂತೆ ಈ ಸಿನಿಮಾ ಕೂಡ ಸಿನಿಪ್ರಿಯರನ್ನ ಗುಂಗಿಡಿಸುವಲ್ಲಿ ಯಶಸ್ವಿಯಾಗಿದೆ. ರೆಸ್ಪಾನ್ಸ್ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಎಲ್ಲೋ ಮಂಗಳೂರಲ್ಲಿ 1-2 ಮಲ್ಟಿಪ್ಲೆಕ್ಸ್ ಅಲ್ಲಿ ಮತ್ತೆ ಬೆಂಗಳೂರಲ್ಲಿ 4 ಮಲ್ಟಿಪ್ಲೆಕ್ಸ್ ಅಲ್ಲಿ ಚೆನ್ನಾಗಿ ಓಡ್ಬೋದು ಅಂತ. ಬಟ್ ಏನ್ ಸಿಂಗಲ್ ಸ್ಕ್ರೀನಿಂಗ್ ಅಲ್ಲಿ ಓಡ್ತಾ ಇದೆ, ಓಡೋದಕ್ಕಿಂತ ನಂಗೆ ನಗು ಬರೋದೇನಂದ್ರೆ ಜನಾರ್ದನ್ ಅಂತ ಕ್ಯಾರೆಕ್ಟರ್ ಮೊಟ್ಟೆ ಸಾಂಗ್ ಅಲ್ಲಿ ಒಂದು ಹಿಪ್ ಹಾಪ್ ಡ್ರೆಸ್ ಅಲ್ಲಿ ಬರ್ತಾನೆ. ಸೊ ಅವನಿಗೆ ವಿಸಲ್ ಬೀಳ್ತಾ ಇದೆ, ಏನೋ ಒಂದು ದೊಡ್ಡ ಸ್ಟಾರ್ ತರ. ಜನ ಆ ಕ್ಯಾರೆಕ್ಟರ್ನ ಈ ಸಿನಿಮಾನ ಅಕ್ಸೆಪ್ಟ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಜನರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ವೀಕ್ ನಾವು ಸ್ಮಾಲ್ ರಿಲೀಸ್ ಅಂತಾನೆ ಮಾಡಿದ್ದು. ಈಗ ಸುಮಾರು 60 ಸಿಂಗಲ್ ಸ್ಕ್ರೀನ್ಸ್ ಅಷ್ಟು ಎಲ್ಲ ಜಿಲ್ಲೆಗಳಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸಸ್ ಶೋಸ್ ಜಾಸ್ತಿ ಆಗಿದೆ. ಆಮೇಲೆ ಔಟ್ಸೈಡ್ ಕರ್ನಾಟಕ ಕೂಡ ಈಗ ಹೈದರಾಬಾದ್, ಚೆನ್ನೈ ಎಲ್ಲ ಇನ್ನೂ ಜಾಸ್ತಿ ಸ್ಕ್ರೀನ್ಸ್ ಆಗ್ತಾ ಇದೆ. ಪ್ಲಸ್ ಔಟ್ಸೈಡ್ ಇಂಡಿಯಾ ಇನ್ನೊಂದು 1 ವಾರ 10 ದಿನದಲ್ಲಿ ಔಟ್ಸೈಡ್ ಇಂಡಿಯಾ ಎಲ್ಲ ಇನ್ನೂ ಹೆಚ್ಚಾಗಿದೆ. ಸ್ಟಾರ್ಗಳಿಗೆ ಗೊಂಗಿಡಿಸಿದ ಒಂದು ಮೊಟ್ಟೆಯ ಕಥೆ. ಭಟ್ಟರು ಹೊಗಳಿದ್ರು, ಪುನೀತ್ ಫಿದಾ ಆದ್ರು. ಅಪ್ಪನ ಪ್ರಾಯ ಆಯ್ತು ಅವ್ರಿಗೆ ಹಾಗೆ ತಮಾಷೆ ಮಾಡ್ತೇನಾ? 28 ಸರ್. ಏನ್ ಸರ್ ಪ್ರಾಯ ಅಲ್ಲ, ಅವನ ಅಪ್ಪನಷ್ಟು ಆಗ್ಲಿಲ್ಲ ಸರ್. ಎಲ್ಲರ ಕೂದಲು ಉದುರ್ಲಿ ಅಂತ ದಿವಸಕ್ಕೆ 2 ಸಲ ಕೈ ಮುಗಿತೇನೆ. ಇವರೆಲ್ಲರಿಗಿಂತ ಚಂದದ ಹುಡುಗಿ ನಂಗೆ ಸಿಕ್ಕಿದಾಗೆ ಪ್ರತಿ ರಾತ್ರಿ ಕನ್ಸ್ ಕಾಣ್ತೇನೆ. ಒಂದು ಮೊಟ್ಟೆಯ ಕಥೆ ಸಿನಿಮಾವನ್ನ ಬರೀ ಪ್ರೇಕ್ಷಕರಷ್ಟೇ ಅಲ್ಲ, ಸ್ಟಾರ್ಗಳು ಕೂಡ ಮುಗಿಬಿದ್ದು ನೋಡ್ತಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಸಿನಿಮಾ ನೋಡಿ ಫಿದಾ ಆಗಿದ್ದಾರೆ. ಯೋಗರಾಜ್ ಭಟ್ ನೋಡಿ ಹೊಗಳಿದ್ದಾರೆ. ತುಂಬಾ ಅದ್ಭುತವಾಗಿದೆ ಸಿನಿಮಾ. ಆಮೇಲೆ ಕೆಲವೊಂದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಮೀರಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡೋದೇನೆಂದ್ರೆ, ಸಿನಿಮಾ ನೋಡ್ಬೇಕು. ಸಿನಿಮಾ ಏನು ಅಂತ ಅನುಭವಿಸಕ್ಕೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಸಂತೋಷ ಆಯ್ತು. ಸಿನಿಮಾ ಬಗ್ಗೆ ವಿಶೇಷವಾಗಿ ಖುಷಿ ಏನು ಅಂದ್ರೆ ಅದು ಟೈಟ್ಲು, ಅದ್ರ ಸೆಲೆಕ್ಷನ್, ಅದನ್ನ ಬರ್ದಿದ್ದ ರೀತಿ, ಮತ್ತೊಂದು ಪ್ರೋಮೋ ಬಿಟ್ಟ ನನಗೆ ಅಲ್ಲೇ ಗೊತ್ತಾಯ್ತು. ನಾನು ಪವನ್ ಜೊತೆಗೆ ಮಾತಾಡ್ತಿದ್ದೆ, ಇದು ನೋಡೋ, ಇದು ನುಗ್ಗುತ್ತೆ, ಇದು ನುಗ್ಗುತ್ತೆ ಅಂತ. ಅಂದ್ರೆ ಯಾರು ಮಾಡೋಕ್ಕಾಗಲ್ಲ, ಪೂರ್ತಿ ತಲೆ ಬೋಳ್ಸ್ಕೊಂಡು ಮಾಡ್ಬಿಡ್ಬೋದು. ಒಬ್ಬ ಕೂದಲೇ ಇಲ್ಲದೆ ಇರೋ ಸಂಕಟಗಳನ್ನ ನೀಟಾಗಿ ಸ್ವಂತ ಒಂದು ಶರ್ಟ್ ಎಲ್ಲ ಬಿಚ್ಚಿ ಸ್ನಾನ ಮಾಡ್ಕೊಂಡ್ ಬರೀ ಹೇಳಿದಾನೆ. ಅದರಲ್ಲಿ ಆ ಇನ್ನಸೆನ್ಸ್ ಇದೆಯಲ್ಲ, ಅದು ಕನೆಕ್ಟ್ ಆಗುತ್ತಾ ಹೋಗುತ್ತೆ. ಸಂಪಿಗೆ ಶಾರದಾ ಚಿತ್ರಮಂದಿರಗಳಲ್ಲಿ ಕನ್ನಡ ವೈಭವ. ಮೇಡಮ್, ಪಲಾವ್ ತಗೋತೀರಾ? ಬೇಡ ಸರ್, ನಾನು ತಗೊಂಡು ಬಂದೆ. ತಗೊಳ್ಳಿ ಮೇಡಮ್, ಎಂತ ಆಗುದಿಲ್ಲ, ಪ್ಲೀಸ್. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಒಂದು ಮೊಟ್ಟೆಯ ಕಥೆ ಸಿನಿಮಾ ಮೂಲಕ ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ ಕನ್ನಡದ ವೈಭವ ಮೇಳೈಸಿದೆ. ಅದರಲ್ಲೂ ತಮಿಳು ಸೆಂಟರ್ ಅಂತಲೇ ಫೇಮಸ್ ಆಗಿದ್ದ ಮಲ್ಲೇಶ್ವರಂನ ಸಂಪಿಗೆ ಚಿತ್ರಮಂದಿರದಲ್ಲಿ ಒಂದು ಮೊಟ್ಟೆಯ ಕಥೆ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಸೂಪರ್ ಕಲೆಕ್ಷನ್ ಮಾಡ್ತಿದೆ. ಇನ್ನು ಶಾರದಾ ಚಿತ್ರಮಂದಿರ ಈ ಚಿತ್ರದೊಂದಿಗೆ ಕೆಜಿ ರಸ್ತೆಯ ಮುಖ್ಯ ಚಿತ್ರಮಂದಿರಗಳ ಸಾಲಿಗೆ ಸೇರ್ಕೊಂಡಿದೆ. ಒಟ್ಟಾರೆ ಒಂದು ಮೊಟ್ಟೆಯ ಕಥೆ ಯಶಸ್ಸಿನ ಜೊತೆಗೆ ಕನ್ನಡದ ಹವಾನು ಜೋರಾಗಿ ಮೇಂಟೈನ್ ಮಾಡ್ತಿದೆ. ಭಗವಂತನು ಕೂಡ ಬಾಳೆ, ಈ ಭೂಮಿನೇ ಅವನ ಬುರುಡೆ. ಭಗವಂತನು ಕೂಡ ಬಾಳೆ, ಈ ಭೂಮಿನೇ ಅವನ ಬುರುಡೆ.